ಡಿಸೆಂಬರ್ 30ರಂದು ಸಂಪಿಗೆ ಶ್ರೀನಿವಾಸ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಮಹೋತ್ಸವ. ತುರುವೇಕೆರೆ ತಾಲ್ಲೂಕಿನ ದಂಡಿನಶಿವರ ಹೋಬಳಿಯ ಸಂಪಿಗೆ ಗ್ರಾಮದ ಶ್ರೀ ಶ್ರೀನಿವಾಸ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಮಹೋತ್ಸವವನ್ನು ಡಿಸೆಂಬರ್ 30ರಂದು ಹಮ್ಮಿಕೊಳ್ಳಲಾಗಿದ್ದು, ಶ್ರೀನಿವಾಸ ದೇವರಿಗೆ ಹಾಗೂ ಅಮ್ಮನವರಿಗೆ ವಿಶೇಷ ನೂತನ ವಜ್ರಾಂಗಿ ಅಲಂಕಾರ ಏರ್ಪಡಿಸಲಾಗಿದೆ ಎಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಹರೀಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿ ಮಹೋತ್ಸವವನ್ನು ಭಕ್ತಾದಿಗಳ ಸಹಕಾರದೊಂದಿಗೆ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ಡಿಸೆಂಬರ್ 30ರಂದು ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತ, ಗೋಪೂಜೆ, ಗೋಗ್ರಾಸ, ಪ್ರಾಕಾರ ಉತ್ಸವ, ವೈಕುಂಠ ದ್ವಾರ ಪ್ರವೇಶ, ಉಯ್ಯಾಲೆ ಸೇವೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಸಲಾಗುವುದು. ಮಧ್ಯಾಹ್ನ 2 ಗಂಟೆಗೆ ವೇದ ಪಾರಾಯಣ, ಸಪ್ತದ್ವಾರಗಳ ಮೂಲಕ ಸ್ವಾಮಿಯವರ ದಿವ್ಯ ದರ್ಶನ, ಅಷ್ಟಾವಧಾನ ಸೇವೆ ನಡೆಯಲಿದೆ ಎಂದರು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಿರಂತರವಾಗಿ ದೇವರ ದರ್ಶನಕ್ಕೆ ಹಾಗೂ ಮಧ್ಯಾಹ್ನ 2 ಗಂಟೆಯ ನಂತರ ಸಪ್ತದ್ವಾರದ ಮೂಲಕ ಸ್ವಾಮಿಯವರ ದಿವ್ಯ ದರ್ಶನ ಪಡೆಯಲು ಭಕ್ತಾದಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಬೆಳಿಗ್ಗೆಯಿಂದ ನಿರಂತರ ಭಜನಾ ಕಾರ್ಯಕ್ರಮ, ರಾತ್ರಿ 9 ಗಂಟೆಗೆ ಸುಂಕಾಪುರ ಗ್ರಾಮದ ಶ್ರೀ ಕೆಂಚರಾಯ ಸ್ವಾಮಿಯವರ ಉತ್ಸವ, ಸಾಮೂಹಿಕ ಶಂಖ ಉದ್ಘೋಷ ನಡೆಯಲಿದೆ. ತುಮಕೂರಿನ ಶ್ರೀ ಸಾಯಿರಾಮನ್ ನೃತ್ಯ ಕೇಂದ್ರದಿಂದ ವಿಶೇಷ ಶ್ರೀ ವೆಂಕಟೇಶ್ವರ ಕಲ್ಯಾಣ ಪ್ರಸ್ತುತಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ ದಂಡಿನಶಿವರ ಹೋಬಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನು ಸನ್ಮಾನಿಸಲಾಗುವುದು ಎಂದರು. ಭಕ್ತಾದಿಗಳು ಸ್ವಯಂ ಪ್ರೇರಿತರಾಗಿ ವೇದ ಪಾರಾಯಣ, ಸಹಸ್ರನಾಮ, ಭಜನೆ ಮುಂತಾದ ಸತ್ಸಂಗ ಕಾರ್ಯಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಭಕ್ತಾದಿಗಳು ಸಂಪಿಗೆಗೆ ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ಆಗಮಿಸಲು ನಿಟ್ಟೂರು, ತುರುವೇಕೆರೆಯಿಂದ ಬಸ್ ಹಾಗೂ ಆಟೋ ವ್ಯವಸ್ಥೆ ಇದೆ. ದೇವಸ್ಥಾನಕ್ಕೆ ಬರುವ ಎಲ್ಲಾ ಭಕ್ತರಿಗೆ ನಿರಂತರ ಪ್ರಸಾದ ವಿನಿಯೋಗ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಶ್ರೀ ಬೇಟೆರಾಯ ಸ್ವಾಮಿ ದೇವಸ್ಥಾನದ ಮಾಜಿ ಕನ್ವೀನರ್ ಬ್ಯಾಂಕ್ ಶ್ರೀನಿವಾಸ್, ಪ್ರಚಾರ ಸಮಿತಿ ಸದಸ್ಯರಾದ ಪ್ರಭು, ಯಶವಂತ್, ಪ್ರಸಾದ್, ಶ್ರೀನಿವಾಸ್, ಗೌತಮ್, ಗಗನ್, ಭಾಸ್ಕರ್, ಮನು, ಬಾಲಾಜಿ, ನಾಗರಾಜ್, ರಾಜೇಶ್, ಹರೀಶ್, ಶ್ರೀಧರ್ ಮುಂತಾದವರಿದ್ದರು. ನಮಸ್ಕಾರ. ಸಂಪಿಗೆಯ ಶ್ರೀ ಶ್ರೀನಿವಾಸ ಸ್ವಾಮಿಯವರ ದೇವಾಲಯದಲ್ಲಿ ಇದೇ ಡಿಸೆಂಬರ್ 30ರಂದು ಮಂಗಳವಾರ ವೈಕುಂಠ ಏಕಾದಶಿಯು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಬೆಳಗ್ಗೆ ಗೋಪೂಜೆ, ಗೋಗ್ರಾಸದೊಂದಿಗೆ ಆರಂಭವಾಗಿ ಮಧ್ಯಾಹ್ನ 1 ಗಂಟೆವರೆಗೆ ವೈಕುಂಠ ದ್ವಾರದಲ್ಲಿ ಶ್ರೀನಿವಾಸ ಸ್ವಾಮಿಯವರ ಮತ್ತು ಅಮ್ಮನವರ ದರ್ಶನವಿರುತ್ತದೆ. ಬೆಳಗ್ಗೆ 8ರಿಂದ ರಾತ್ರಿ 11 ಗಂಟೆಯವರೆಗೆ ನಿರಂತರವಾಗಿ ಪ್ರಸಾದ ವಿನಿಯೋಗವಿರುತ್ತದೆ. ಮಧ್ಯಾಹ್ನ 2 ಗಂಟೆಗೆ ಸಪ್ತದ್ವಾರಗಳ ಮುಖಾಂತರ, ನೂತನವಾಗಿ ಅಲಂಕಾರಗೊಂಡ ಸಪ್ತದ್ವಾರಗಳ ಮುಖಾಂತರ ಸಂಪಿಗೆ ಶ್ರೀನಿವಾಸ ಸ್ವಾಮಿಯವರನ್ನು ವೈಕುಂಠ ನಾರಾಯಣನ ಅವತಾರದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಮತ್ತು ಬರುವ ಭಕ್ತಾದಿಗಳಿಗೆ ಈ ವರ್ಷವೂ ಸಹ ಲಾಡು ಪ್ರಸಾದ, ಬಿಸಿ ಬಾದಾಮಿ ಹಾಲಿನ ವ್ಯವಸ್ಥೆ ಇರುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 40ರಿಂದ 50 ಸಾವಿರ ಜನ ಬರೋ ನಿರೀಕ್ಷೆಯಲ್ಲಿದ್ದು, ಸಂಪಿಗೆಯು ಕೇಸರಿ ಬಣ್ಣದಿನ ಧ್ವಜಗಳಿಂದ ಅಲಂಕೃತಗೊಂಡಿದೆ ಮತ್ತು ವಿದ್ಯುತ್ ದೀಪಾಲಂಕಾರ, ಸಿಡಿಮದ್ದಿನ ಪ್ರದರ್ಶನ, ಸುಂಪುರದ ಕೆಂಚರಾಯ ಸ್ವಾಮಿ ಮತ್ತು ಕೆಂಪಮ್ಮನವರ ಆಗಮನದಿಂದ ಈ ಒಂದು ವೈಕುಂಠ ಏಕಾದಶಿಯು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಪಿಗೆ ಶ್ರೀ ಶ್ರೀನಿವಾಸ ಸ್ವಾಮಿಯವರ ದೇವಾಲಯಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತೇವೆ. ಮತ್ತು ಈ ಒಂದು ಭಕ್ತಾದಿಗಳಿಗೆ ನಿಟ್ಟೂರು ಮತ್ತು ತುರುವೇಕೆರೆ, ತುಮಕೂರಿನಿಂದ ವಿಶೇಷ ಬಸ್ ಸೌಲಭ್ಯವಿರುತ್ತದೆ ಮತ್ತು ಆಟೋ ವ್ಯವಸ್ಥೆ ಇರುತ್ತದೆ. ಮತ್ತು ಬರುವ ಭಕ್ತಾದಿಗಳಿಗೆ ಬಿಗಿ ಬಂದೋಬಸ್ತಿನ ವ್ಯವಸ್ಥೆ ಇರುತ್ತದೆ, ಪೊಲೀಸ್ ಬಿಗಿ ಬಂದೋಬಸ್ತಿನ ವ್ಯವಸ್ಥೆ ಇರ್ತದೆ. ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಕೆ ಶ್ರೀನಿವಾಸ ದೇವಾಲಯದಲ್ಲಿ 30ನೇ ತಾರೀಕು ಮಂಗಳವಾರ ವೈಕುಂಠ ಏಕಾದಶಿ ಕಾರ್ಯಕ್ರಮ ವರ್ಷದಂತೆ ಈ ವರ್ಷವೂ ಏರ್ಪಾಟಾಗಿದೆ. ಬೆಳಗಿನ ಜಾವ 5 ಗಂಟೆಯಿಂದ ಗೋಪೂಜೆಯಿಂದ ಶುರುವಾಗಿ
ರಾತ್ರಿ 11 ಗಂಟೆಯವರೆಗೂ ನಿರಂತರವಾಗಿ ದರ್ಶನಕ್ಕೆ ಲಭ್ಯ ಇರುತ್ತೆ. ಮತ್ತು ಬಂದ ಭಕ್ತರುಗಳಿಗೆ ಎಲ್ಲರಿಗೂ ಹಾಲು ಪ್ರಸಾದ ಇದನ್ನು ನಿರಂತರವಾಗಿ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಎಲ್ಲರಿಗೂ ಕೊಡಲಾಗುತ್ತೆ. ಮತ್ತು ಶ್ರೀನಿವಾಸ ಸ್ವಾಮಿ ದೇವರ ಇದಾಗಿ ನೂತನ ವಜ್ರಾಂಗಿ ಅಲಂಕಾರ ವಿಶೇಷ. ಅದು ನೂತನ ವಜ್ರಾಂಗಿ ಅಲಂಕಾರ ಇರುತ್ತೆ. ಮತ್ತು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ 5:30ಕ್ಕೆ ಶ್ರೀ ಸಾಯಿರಾಮನ್ ನೃತ್ಯ ಕೇಂದ್ರ ತುಮಕೂರು ಇವರಿಂದ ನೃತ್ಯ ರೂಪಕ ಶ್ರೀ ವೆಂಕಟೇಶ್ವರ ಕಲ್ಯಾಣ ಇರುತ್ತೆ. ಸರ್ವರೂ ಎಲ್ಲ ದಯಮಾಡಿಸಿ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲಾದರೂ ಭಾಗವಹಿಸಬೇಕಾಗಿ ವಿನಂತಿ. ಭಾರತ ವೈಭವ ನ್ಯೂಸ್ ವರದಿ ಗಿರೀಶ್ ಕೆ ಭಟ್, ತುರುವೇಕೆರೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.